ನಮಸ್ಕಾರ ಎಲ್ಲರಿಗೂ. ಸವಿ ಸೌರಭ ಅಡುಗೆ ಮನೆಗೆ ನಲ್ಮೆಯ ಸ್ವಾಗತ. ನಾನು ಸೌಭಾಗ್ಯ. ಇಂದಿನ ಅಡುಗೆ ಬೆಣ್ಣೆಯಿಂದ ತುಪ್ಪ ಹೇಗೆ ಮಾಡುವುದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಬೇಕಾಗುವ ಸಾಮಗ್ರಿಗಳು ತೋರಿಸ್ತೀನಿ ನೋಡಿ. ಕರಿಬೇವಿನ ಸೊಪ್ಪು ಮತ್ತು ಲವಂಗ, 2 ಏಲಕ್ಕಿ, 4 ಬೆಳ್ಳುಳ್ಳಿ, ಅರಿಶಿಣ, 2 ಕಲ್ಲುಪ್ಪು ಮತ್ತು ಹುರಿದು ಪುಡಿ ಮಾಡ್ಕೊಂಡಿರೋ ಮೆಂತ್ಯ. ಬಟರು 1 ಕಿಲೋ ತೊಗೊಂಡಿದ್ದೀನಿ. ನಂದಿನಿ ಬೆಣ್ಣೆ, ಇದರಲ್ಲೇ ನಾನು ಹೆಚ್ಚಾಗಿ ಮಾಡೋ ವಿಧಾನನ ನಿಮಗೆ ತೋರಿಸ್ತೀನಿ. ಸ್ಟವ್ ಹಚ್ತಾ ಇದ್ದೀನಿ ನೋಡಿ. ಬಟರ್ ಇಡ್ತಾ ಇದ್ದೀನಿ. ಇದರೊಳಗಡೆ ಸಾಮಗ್ರಿಗಳನ್ನೆಲ್ಲ ಹಾಕ್ತಾ ಇದ್ದೀನಿ. ಮೆಂತ್ಯ ಹಾಕಿದೆ, ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ, ಲವಂಗ ಹಾಕ್ತಾ ಇದ್ದೀನಿ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಅರಿಶಿಣ ಹಾಕ್ತಾ ಇದ್ದೀನಿ, ಕಲ್ಲುಪ್ಪು 2 ತಗೊಂಡಿದ್ದೀನಿ, ಮತ್ತು ಏಲಕ್ಕಿ 2 ಕಾಯಕ್ಕಿಟ್ಟಿದ್ದೀನಿ. ಬೆಣ್ಣೆ ಕರಗ್ತಾ ಇದೆ ನೋಡಿ. ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಕೊಂಡಿದ್ದೀನಿ. ಅದು ಕುದಿ ಬರುತ್ತೆ. ಒಂದು 6-8 ಮಿನಿಟ್ಸ್ ಬೇಕಾಗುತ್ತೆ ರೆಡಿ ಆಗೋದಕ್ಕೆ. ತುಪ್ಪ ಹೆಲ್ತ್ಗೆ ತುಂಬ ಒಳ್ಳೆಯದು. ತುಪ್ಪ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೋಬೋದು. ಹೊರಗಡೆದು ಅಂದರೆ ಕೆಮಿಕಲ್ಸ್ ಅದು ಇದು ಇರುತ್ತೆ. ಮನೆಯಲ್ಲೇ ಮಾಡ್ಕೊಳ್ಳಿ, ಆರೋಗ್ಯಕರವಾದ ತುಪ್ಪ ತಯಾರಿಸ್ಕೊಳ್ಳಿ. ತೋರಿಸ್ತಾ ಇದ್ದೀನಿ ಇವತ್ತು, ನೋಡ್ಕೊಳ್ಳಿ. ನೋಡಿ, ಬೆಣ್ಣೆ ಎಲ್ಲ ಕರಗಿದೆ, ತುಪ್ಪ ಬರೋದಕ್ಕೆ ರೆಡಿ ಆಗ್ತಾ ಇದೆ. ನೋಡಿ, ಸ್ವಲ್ಪ ತಳ ಹಿಡಿಯುತ್ತೆ ಅಂದ್ಬಿಟ್ಟು ಸ್ಲೋ ಕುಕ್ಕಿಂಗಲ್ಲಿ ಮಾಡಿ. ತುಂಬ ಹೈ ಫ್ಲೇಮ್ ಇಟ್ಟರೆ ಎಲ್ಲ ತಳ ಹಿಡಿದ್ಬಿಡುತ್ತೆ, ಮತ್ತು ಥಿಂಗ್ಸ್ ಹಾಕಿರೋದೆಲ್ಲ ಸೀದೋದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಬರ್ತಾ ಇದೆ. ಇನ್ನೊಂದು 5 ಮಿನಿಟ್ಸ್ ಅಷ್ಟೇ, ತುಪ್ಪ ರೆಡಿ ಆಗುತ್ತೆ. ನಮ್ಮ ಅಜ್ಜಿ ಮತ್ತು ನಮ್ಮ ತಾಯಿ ಎಲ್ಲ ಇದೇ ಥರನೇ ಮಾಡ್ತಾ ಇದ್ದದ್ದು. ಅವರು ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡ್ತಾಯಿದ್ರು. ಬೆಳ್ಳುಳ್ಳಿ, ಕರಿಬೇವು, ಏಲಕ್ಕಿ, ಕಲ್ಲುಪ್ಪು ಹಾಕಿದ್ರೆ ಹರಳು ಬರುತ್ತೆ ಅಂತ ಅವ್ರು ಹೇಳ್ತಾಯಿದ್ರು. ನಾನು ಕೂಡ ಹಾಗೇ ಮಾಡೋದು. ಒಬ್ಬೊಬ್ಬರು ಒಂದೊಂದು ಥರ ತುಪ್ಪಗಳು ತಯಾರಿಸ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ತುಪ್ಪ ತಯಾರಿಸ್ತಾರೆ. ನಾನು ಅವ್ರ ನೋಡಿಕೊಂಡೇ ಈ ರೀತಿ ಮಾಡೋದು. ಹಳದಿ ಹಾಕಿದ್ದೀನಿ, ಅದರಲ್ಲೇ ಹಳದಿ ಇದ್ದರೂ ಕೂಡ ಸ್ವಲ್ಪ ಹಾಕಿದ್ರೆ ಹೆಲ್ತ್ಗೆ ಒಳ್ಳೆಯದು, ಹೆಲ್ತ್ ಬೆನಿಫಿಟ್ ಅಂತ ನಾನು ಹಾಕಿದ್ದೀನಿ. ನೀವು ಹೀಗೆ ಮಾಡ್ಕೊಳ್ಳಿ. ಮನೇಲೇ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಹೊರಗಡೆದು ತರೋದಕ್ಕಿಂತ ಮನೇಲೇ ಮಾಡಿ. ನೋಡಿ, ತುಪ್ಪ ರೆಡಿಯಾಗಿ ಬರ್ತಾ ಇದೆ ನೋಡಿ. ಈ ಥರ ಬರುತ್ತೆ, ಬಬಲ್ಸ್ ಬರುತ್ತೆ. ಬಬಲ್ಸ್ ಬಂದು ಸೌಂಡೆಲ್ಲ ನಿಂತೋಗ್ಬಿಟ್ಟು ಮೇಲೆ ಉಕ್ಕಿ ಬರ್ತಾ ಇರುತ್ತೆ. ಆವಾಗ ಸ್ಟಾಪ್ ಮಾಡಿ ಒಂದು ಬಾಣಲೆಯಲ್ಲಿ ನೀರಿಟ್ಕೊಂಡು ಅದರಲ್ಲಿ ಇಟ್ಕೋಬೇಕು. ಯಾಕೆ ಅಂದರೆ ಹೀಗೆ ಇಟ್ಬಿಟ್ರೆ ನಾವು ತಳ ಸೀದೋಗ್ಬಿಡುತ್ತೆ, ಹೀಟ್ ಇರುತ್ತಲ್ಲ. ಹಂಗಾಗಿ ನೀರಿನಲ್ಲಿ ಇಟ್ಬಿಟ್ಟು ಸ್ವಲ್ಪ ಬೆಚ್ಚಗಾದ್ಮೇಲೆ ನಾವು ಬಾಟಲಿಗೆ ಹಾಕ್ಕೊಳ್ಳೋದು. ಬರ್ತಾ ಇದೆ ನೋಡಿ. ನೋಡಿ, ಬರ್ತಾ ಇದೆ ಹೀಗೆ ಮೇಲ್ಗಡೆ. ಆಗ ಸ್ಟವ್ ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಬಾಣಲೆಯಲ್ಲಿ ನೀರು ಇಟ್ಕೊಂಡು ಇಡಬೇಕು. ಕ್ಲೋಸ್ ಆಯಿತು, ತುಪ್ಪ ರೆಡಿಯಾಗಿದೆ. ಆಫ್ ಮಾಡ್ತಾ ಇದ್ದೀನಿ ಸ್ಟವ್ವು. ನೋಡಿ, ಬಾಣಲೆಯಲ್ಲಿ ನೀರಿಟ್ಟಿದ್ದೀನಿ, ಅದರೊಳಗಡೆ ಈಗ ಈ ಪಾತ್ರೆನ, ತುಪ್ಪದ ಪಾತ್ರೆನ ಇಡ್ತಾ ಇದ್ದೀನಿ. ಆವಾಗ ಏನಾಗುತ್ತೆ, ತಳದಲ್ಲಿ ಸೀದೋಗಲ್ಲ, ನೀಟಾಗಿ ತುಪ್ಪ ರೆಡಿ ಆಗುತ್ತೆ. ನಾನು ಬಾಟಲ್ಗೆ ಹಾಕಾದ್ಮೇಲೆ ತೋರಿಸ್ತೀನಿ ನಿಮಗೆ, ಆಯಿತಾ? ಈ ಥರ ರೆಡಿ ಮಾಡ್ಕೊಳ್ಳಿ ತುಪ್ಪನ. ನೋಡಿ, ಪಾತ್ರೆಯಿಂದ ತೆಗೆದು ಸೋಸ್ಕೊಂಡಿದ್ದೀನಿ ಬಾಟಲ್ಗೆ. ಇದು ಆರಿದ ಮೇಲೆ ಹರಳು ಥರ ಆಗುತ್ತೆ. ಅದನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಆಗುತ್ತೆ ಅದು. ನೋಡಿದ್ರಲ್ಲ, ಈ ಥರ ನೀವು ತಯಾರಿಸ್ಕೊಳ್ಳಿ ಮನೆಯಲ್ಲಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.